ಸಿಎಂ ಸಿದ್ದರಾಮಯ್ಯ ಅವರು ರಾಷ್ಟ್ರಪತಿಗಳ ವಿರುದ್ಧ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ದಕ್ಕೆ ಆಯನೂರು ಮಂಜುನಾಥ್ ಅವರ ಸ್ಪಷ್ಟನೆ ಏನು? ನಂತರ ಕ್ಷಮೆ ಕೇಳಾಯಿತು ಯಾಕೆ ಎಂದು ಸಂಸದ ಬಿವೈ ರಾಘವೇಂದ್ರ ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿರುವಂತ ಅವರು, ಸಂಸದ ಡಿ.ಕೆ. ಸುರೇಶ್ ಅನುದಾನದ ವಿಚಾರದಲ್ಲಿ ದಕ್ಷಿಣದ ರಾಜ್ಯಗಳು ಇಬ್ಬಾಗ ಮಾಡುವ ಮಾತನಾಡಿರುವುದು ಎಷ್ಟು ಸರಿ? ಅವರ ಪಕ್ಷದ ಹೇಳಿಕೆ ಬಗ್ಗೆ ಏನಾದರೂ ಮಾಡಿಕೊಳ್ಳಿ, ಆದ್ರೆ ನಮ್ಮ ಬಿಜೆಪಿಗರ ವಿರುದ್ಧ ಮಾತನಾಡುವುದನ್ನು ಸಹಿಸೋಲ್ಲ ಎಂದರು. ಮೋದಿ ಸರ್ಕಾರದಿಂದ ಮಲೆನಾಡಿಗೆ ಅನ್ಯಾಯವಾಗಿದೆ ಎಂದು ಆಯನೂರು ಹೇಳಿದ್ದಾರೆ. ಹೆಲ್ತ್ ಸೆಕ್ಟರ್, ಸೇತುವೆ ನಿರ್ಮಾಣ, ರೈಲ್ವೆ ಹೈವೇ ವಿಚಾರದಲ್ಲಿ ಯುಪಿಎ ಸರ್ಕಾರ ಏನ್ ಮಾಡಿತ್ತು? ಅಲ್ಲಿ ಆ ಗೊಂದಲವನ್ನ ಮುಚ್ಚೋದಕ್ಕೆ ಗ್ಯಾರಂಟಿ ತೊಂದರೆ ಆಗಲಿದೆ ಎಂಬ ಉದ್ದೇಶದಿಂದ ನನ್ನ ವಿರುದ್ಧ ಮಾತಾಡ್ತಾ ಇದ್ದಾರೆ ಎಂದು ಬಿವೈಆರ್ ಕುಟುಕಿದ್ರು. ಪ್ರಶ್ನೆಗಳನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಒಬ್ಬ ಸಂಸತ್ ಸದಸ್ಯನಾಗಿ ಸನ್ಮಾನ್ಯ ಶ್ರೀಯುತ ಈಶ್ವರಪ್ಪನವರ ಒಂದು ಸುದೀರ್ಘವಾದಂತ ಒಂದು ಸೇವೆ ನಮ್ಮ ಕ್ಷೇತ್ರಕ್ಕಿರ್ಬೋದು, ನಮ್ಮ ರಾಜ್ಯಕ್ಕಿರ್ಬೋದು, ದೇಶದ ವಿಚಾರ ಬಂದಾಗ ಸ್ಪಷ್ಟವಾಗಿ ಅವರ ನಿಲುವುಗಳನ್ನ ಅವ್ರದೇ ಆದಂತ ಒಂದು ರೀತಿಯಲ್ಲಿ ವ್ಯಕ್ತಪಡಿಸಿಕೊಂಡು ಬರ್ತಾ ಇರೋದು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಮೊನ್ನೆನೂ ಕೂಡ ಸನ್ಮಾನಿಸಿದ ಈಶ್ವರಪ್ಪನವರು ಡಿ.ಕೆ. ಸುರೇಶ್ ಅವರು ಕೊಟ್ಟಂತ ಹೇಳಿಕೆಯನ್ನ, ಈ ರೀತಿಯಂತ ಹೇಳಿಕೆಗಳನ್ನ ಯಾರೇ ಕೊಡ್ಲಿ ಅದಕ್ಕೆ ಸರಿಯಾದ ಒಂದು ಕಾನೂನನ್ನ ತರಬೇಕು ಅಂತ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಹೊರತು ಅವ್ರನ್ನೆಲ್ಲೂ ಕೂಡ ಕಡಿಬಡಿ ಅಂತೇಳಿ ಹೇಳುವಂತ ಪ್ರಯತ್ನ ಅವ್ರು ಮಾಡಿಲ್ಲ. ಇದೇ ಗೌರವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ದ್ರೌಪದಿ ಮುರ್ಮು ನಮ್ಮ ರಾಷ್ಟ್ರಪತಿಗಳ ಬಗ್ಗೆ ಹಗುರವಾಗಿ ಮಾತಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಬಾಯಿ ತಪ್ಪಿನಿಂದ ಆಯ್ತು ಅಂತ ಅಂದ್ರು. ಸರಿ, ಗೌರವಿತ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆನೂ ಕೂಡ ಸಿಂಗ್ಯುಲರ್ ಆಗಿ ಮಾತಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಅವತ್ತು ಕೂಡ ಬಾಯಿ ತಪ್ಪಿನಿಂದ ಆಯ್ತು ಅಂತ ಹೇಳಿದ್ರು. ನಿನ್ನೆ ಡಿ.ಕೆ. ಸುರೇಶ್ ಅವರು ಅಭಿವೃದ್ಧಿ ವಿಚಾರದಲ್ಲಿ ದಕ್ಷಿಣ ಭಾರತ, ಉತ್ತರ ಭಾರತ ಡಿವೈಡ್ ಆಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಅವ್ರು ಮಾತಾಡಿದ್ದು ಕೂಡ ಬಾಯಿ ತಪ್ಪಿನಿಂದ ಆಯ್ತು ಅಂತೇಳಿ ಸನ್ಮಾನಿಸುತ್ತಾ ಆಯನೂರು ಮಂಜುನಾಥ್ ಅವರು ನಮ್ಮ ಪತ್ರಿಕಾ ನಿಮ್ಮ ಮುಂದೆ ಅವರ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದು, ದೇಶದ ವಿಚಾರಗಳು ಬಂದಾಗ ಕಪಟ ದೇಶಭಕ್ತರು ಅಂತೇಳಿ ಮಾತನಾಡಿದ್ದಾರೆ. ಅದೇ ರೀತಿ ಸ್ಥಳೀಯ ರಾಜಕಾರಣಿಗಳು ನರೇಂದ್ರ ಮೋದಿಜಿ ಅವರ ಮುಖವಾಡ ಧರಿಸಿ ಮತಯಾಚನೆ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಯಾತಕ್ಕೋಸ್ಕರ ನಿಲ್ಲಿಸಬೇಕು? ಕಪಟ ದೇಶಭಕ್ತರು ಯಾರು? ಈ ದೇಶವನ್ನ ತುಂಡು ತುಂಡಾಗಿ ಮಾಡಿದಂತ ಆ ಪುಣ್ಯಾತ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಸುಮಾರು 560 ಸಂಸ್ಥಾನಗಳನ್ನು ಒಟ್ಟುಗೂಡಿಸಿದ್ರು. ಈ ಕಾಂಗ್ರೆಸ್ನ ಆಡಳಿತ ಅವಧಿಯಲ್ಲಿ ಮತ್ತೆ ತುಂಡರಿಸುವಂತ ಒಂದು ಕೆಲಸಕ್ಕೆ ಕೈ ಹಾಕ್ತದಂತವರು ಇದೇ ಕಾಂಗ್ರೆಸ್ ಅವರು. ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ನಡೆಸಿಕೊಂಡು ಅಂತ ಎಲ್ಲರೂ ಕೂಡ ಗೊತ್ತಿದೆ. ತುರ್ತು ಪರಿಸ್ಥಿತಿ ಹೇರಿದಂತ ಇವರಿಂದ ರಾಷ್ಟ್ರಭಕ್ತಿಯನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗಾಗ್ಲಿ ನಮಗೆ ಯಾರು ಇಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ರೀತಿಯಂತ ನಮ್ಮ ಕಡೆಗೆ ಬೆರಳು ತೋರಿಸಿ ಮಾತಾಡಬೇಕಾದಾಗ ಬರೇ ಕಾಂಗ್ರೆಸ್ನ ವಕ್ತಾರ ಆಗಿದ್ರೆ ಏನೋ ಹೇಳ್ಕೊಂತಾರೆ ಅಂತ ಬಿಡ್ಬೋದು. ಅದು ಸುಮಾರು ಒಂದು ತಲೆಮಾರು ಬಿಜೆಪಿಯ ಕಾರ್ಯಕರ್ತಿದ್ದಂಥವ್ರು ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು ಅವತ್ತು ಮಾತಾಡಿದಂಥ ರೆಕಾರ್ಡು ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಮುಂದಿದೆ. ಹಾಗಾಗಿ ಯಾವುದೋ ಒಂದು ಹುದ್ದೆಯನ್ನ ಕಾಂಗ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ
ಆ ವಕ್ತಾರರ ಪೋಸ್ಟ್ಗೋಸ್ಕರ ಏನೇನೋ ಮಾತಾಡೋದು ಬಿಟ್ಟು ತಮ್ಮ ಕಾಂಗ್ರೆಸ್ ಏಳಿಗೆಗೋಸ್ಕರ ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ, ಆದರೆ ನಮ್ಮ ಕಡೆ ಬೆರಳು ತೋರಿಸುವಂತ ಒಂದು ಯಾವುದೇ ಒಂದು ಪ್ರಯತ್ನವನ್ನ ಮಾಡುವಂತ ಅವಶ್ಯಕತೆ ಇಲ್ಲ, ನಿಮ್ಮಿಂದ ಕಲಿಯುವಂಥದ್ದು ಅವಶ್ಯಕತೆ ಇಲ್ಲ. ಈಶ್ವರಪ್ಪನವರ ಮಾತನ್ನ ತಿರ್ಚುವಂತ ಒಂದು ಪ್ರಯತ್ನ ಏನ್ ಮಾಡ್ತಾ ಇದ್ದಾರೆ ಸರಿಯಲ್ಲ. ಈ ಸಂದರ್ಭ ನಾವು ಖಂಡಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಿದ್ದೇನೆ. ಎರಡನೇದು, ಅಭಿವೃದ್ಧಿ ವಿಚಾರವನ್ನು ಎತ್ತಿದ ಒಂದು ಸಂತೋಷ ವಿಚಾರ. ಮತ್ತೊಮ್ಮೆ ಅದನ್ನೇ ಹೇಳ್ತೀನಿ, ಯಾರೋ ನಿನ್ನೆ ಮೊನ್ನೆ ಬಂದಂತ ಕಾಂಗ್ರೆಸ್ನ ವಕ್ತಾರರು ಮಾತಾಡಿದ್ರೆ ಏನೋ ಅಂತ ಹೇಳ್ಬೋದು. 4 ಮನೆಗಳನ್ನ ನೋಡಿದಂಥವ್ರು ಭಾರತೀಯ ಜನತಾ ಪಕ್ಷದ ಕಡೆಯಿಂದ. ಹಾಗಾಗಿ ಅಭಿವೃದ್ಧಿ ವಿಚಾರದಲ್ಲಿ ಅವರವರ ಸಂದರ್ಭದಲ್ಲಿ ಏನೇನಾಗಿತ್ತು ಅದಕ್ಕೆ ಬೇರೆ ವೇದಿಕೆ ಇದೆ, ಹಂಚ್ಕೊಳ್ಳೋಕೆ ನಾವು ಕೂಡ ತಯಾರಿದ್ದೀವಿ. ಕೇಂದ್ರದ ಮೋದಿಯವರ ಸರ್ಕಾರದಿಂದ ಮಲ್ನಾಡಿಗೆ ಅನ್ಯಾಯ